ಅನೇಕ ಜನರು ಆಗಾಗ ಕೈ ಕಾಲು ತೋಳುಗಳಲ್ಲಿ ಮರಗಟ್ಟುವಿಕೆ ಅಥವಾ ಜೋಮು ಸಮಸ್ಯೆ ಅನುಭವಿಸ್ತಿರ್ತಾರೆ. ಈ ಸೆಳೆತಗಳಿಂದ ಪರಿಹಾರ ಕಂಡುಕೊಳ್ಳಲು ಕೆಲವು ಆಹಾರಗಳು ನೆರವಿಗೆ ಬರ್ತವೆ. ಆ ಕುರಿತ ವಿವರ ಇಲ್ಲಿದೆ ನೋಡಿ. ಅನೇಕ ಜನರು ಕಾಲುಗಳು ಮತ್ತು ತೋಳುಗಳಲ್ಲಿ ಮರಗಟ್ಟುವಿಕೆ ಅಥವಾ ಜೋಮು ಬರುವುದು ಅಥವಾ ಸೆಳೆತವನ್ನ ಅನುಭವಿಸ್ತಾರೆ. ಈ ಸೆಳೆತಗಳು ಸಾಮಾನ್ಯವಾಗಿ ಆಗಾಗ್ಗೆ ಸಂಭವಿಸ್ತವೆ, ಆದ್ರೆ ಹೆಚ್ಚು ತೀವ್ರತೆಯಿಂದ ಬರುತ್ತೆ. ನೀವು ಗಮನಿಸಬೇಕಾದ ಅಂಶ ಅಂದ್ರೆ ಕ್ಷೀಣ ರಕ್ತ ಪರಿಚಲನೆಯಿಂದಾಗಿ ಸೆಳೆತ ಸಂಭವಿಸುತ್ತೆ. ಕೆಲವು ಆಹಾರಗಳಿಂದ ಈ ಸಮಸ್ಯೆಗಳನ್ನ ಕಡಿಮೆ ಮಾಡಬಹುದು. ಕೈಕಾಲುಗಳಲ್ಲಿ ಮರಗಟ್ಟುವಿಕೆ, ಜೋಮು ಬರೋದು ಅಥವಾ ಸೆಳೆತವನ್ನ ನಿಯಂತ್ರಿಸಲು ವಿಟಮಿನ್ ಸಿ ಇರುವ ಆಹಾರವನ್ನ ಸೇವಿಸುವುದು ತುಂಬಾ ಒಳ್ಳೆಯದು. ಇದು ರಕ್ತ ಹೆಪ್ಪುಗಟ್ಟುವುದನ್ನ ತಡೆಯುತ್ತೆ. ಇದು ರಕ್ತ ಪೂರೈಕೆಯನ್ನ ಸುಧಾರಿಸುತ್ತೆ. ಆಮ್ಲ, ನಿಂಬೆ, ಸಿಹಿಗೆಣಸು, ಕಿತ್ತಳೆ ಹಣ್ಣು ಹಾಗೆ ಬೆರ್ರಿಗಳಂತಹ ವಿಟಮಿನ್ ಸಿ ಸಮೃದ್ಧ ಆಹಾರಗಳನ್ನ ಸೇವಿಸಿ. ಮೇನಿನಲ್ಲಿ ಒಮೆಗಾ 3 ಕೊಬ್ಬಿನಾಮ್ಲಗಳಿವೆ. ಮೇನು ತಿನ್ನೋದ್ರಿಂದ ರಕ್ತನಾಳಗಳಿಗೆ ರಕ್ತ ಪೂರೈಕೆ ಚೆನ್ನಾಗಾಗತ್ತೆ. ಇದು ರಕ್ತ ಹೆಪ್ಪುಗಟ್ಟುವಿಕೆಯನ್ನ ಸಹ ತಡೆಯುತ್ತೆ. ಕಾಲು ಮತ್ತು ಕೈಗಳಲ್ಲಿ ಸೆಳೆತ ಇರೋರಿಗೆ ಟ್ಯೂನಾ ಮತ್ತು ಮ್ಯಾಕ್ರೆಲ್ ಮೀನುಗಳು ಒಳ್ಳೆಯದು. ಈರುಳ್ಳಿ ತಿನ್ನೋದ್ರಿಂದಲೂ ಕೂಡ ರಕ್ತ ಸಂಚಾರ ಉತ್ತಮಗೊಳ್ಳುತ್ತೆ. ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಮತ್ತು ಫ್ಲೇವನಾಯ್ಡ್ಗಳು ಸರಿಯಾದ ರಕ್ತ ಪೂರೈಕೆಗೆ ಸಹಾಯ ಮಾಡ್ತವೆ. ಇನ್ನು ನಮಗೆ ಯಥೇಚ್ಛವಾಗಿ ದೊರೆಯುವ ಬೆಳ್ಳುಳ್ಳಿಯನ್ನ ತಿನ್ನೋದ್ರಿಂದಲೂ ಒಳ್ಳೆಯ ಫಲಿತಾಂಶ ಸಿಗುತ್ತೆ. ಬೆಳ್ಳುಳ್ಳಿ ಸೇವನೆಯು ರಕ್ತನಾಳಗಳಲ್ಲಿ ವಿಶ್ರಾಂತಿ ಮಾಡಲು ಸಹಾಯ ಮಾಡುತ್ತೆ, ಸರಿಯಾದ ರಕ್ತ ಪೂರೈಕೆಯನ್ನ ಖಚಿತಪಡಿಸುತ್ತೆ. ಹೀಗಾಗಿ ಅಗತ್ಯವಿದ್ದಷ್ಟು ಬೆಳ್ಳುಳ್ಳಿಯನ್ನ ಆಹಾರದಲ್ಲಿ ಸೇರಿಸಿಕೊಳ್ಳುವುದು ಉಚಿತ. ಈ ನಿಟ್ಟಿನಲ್ಲಿ ಆಗಾಗ ಎದುರಾಗಬಹುದಾದ ಮರಗಟ್ಟುವಿಕೆ, ಕೈಕಾಲು ಜೋಮು, ಸೆಳೆತ ನಿವಾರಿಸಲು ಈ ಆಹಾರಗಳು ನೆರವಾಗ್ತವೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.